ಎಲ್ರಿಗೂ ನಮಸ್ಕಾರ. ಸ್ಪೀಕಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ನಿಮಗೆ ಸ್ವಾಗತ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನ ಜಿಡಿ ಎಕ್ಸಾಮ್ಸ್ ನಡೀತಾ ಇದೆ. 23/2/2024 ನಡೆದಂತ ಈ ಪರೀಕ್ಷೆಯ ಜಿಕೆ ಮತ್ತು ಸಿಎ ವಿಭಾಗದ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದರ PDF ಅನ್ನ ನೀವು ಟೆಲಿಗ್ರಾಮ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅವೈಲೇಬಲ್ ಇದೆ. ಗಿಡ್ಡ ಎನ್ನುವುದು ಯಾವ ರಾಜ್ಯದ ನೃತ್ಯ ಪ್ರಕಾರ ಅಂತ ಮೊದಲನೇ ಪ್ರಶ್ನೆ. ಆಪ್ಷನ್ಗಳು ಪಂಜಾಬ್, ಅಸ್ಸಾಂ, ಪಶ್ಚಿಮ ಬಂಗಾಳ, ಒಡಿಸ್ಸಾ. ಸರಿಯಾದ ಉತ್ತರ ಪಂಜಾಬ್. ನೋಡಿ, ಈ ಪ್ರಶ್ನೆಗಳನ್ನ ನೋಡೋದ್ರಿಂದ ಇದು ರಿಪೀಟ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ, ಬಟ್ ಯಾವ ರೀತಿ ಪ್ರಶ್ನೆಗಳನ್ನ ಎಕ್ಸಾಮ್ ಅಲ್ಲಿ ಕೇಳ್ತಿದ್ದಾರೆ ಅಂತ ನೀವು ತಿಳ್ಕೊಬಹುದಾಗಿರುತ್ತೆ. ಜೊತೆಗೆ ನಿಮ್ಮ ತಯಾರಿಯನ್ನ ಆ ಕ್ಷೇತ್ರದಲ್ಲಿ ಹೆಚ್ಚು ಮಾಡ್ಕೋಬಹುದು. ಸ್ಟೇಟ್ ಮತ್ತು ಸೆಂಟ್ರಲ್ ಗವರ್ಮೆಂಟ್ ನ ಎಕ್ಸಾಮ್ ಗಳಿಗೆ ಜಿಕೆ ವಿಭಾಗದಲ್ಲಿ ಮತ್ತು ಸಿಎ ವಿಭಾಗದಲ್ಲಿ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ಆ ಉದ್ದೇಶದಿಂದ ಈ ವಿಡಿಯೋನ ಮಾಡ್ಲಾಗ್ತಾ ಇದೆ. ಸೊ ಇದೇ ಕ್ವಶನ್ಸ್ ರಿಪೀಟ್ ಆದ್ರೂ ಆಗ್ಬೋದು, ಆಗದೇನೂ ಇರ್ಬೋದು, ಬಟ್ ರಿಲೇಟೆಡ್ ಆಗಿರೋ ಕ್ವಶನ್ಸ್ ಗಳು ಬರ್ತಾ ಹೋಗ್ಬೋದು. ನೀವು ನೋಡ್ಕೊಳ್ಳಿ. ಇಲ್ಲಿ ನೃತ್ಯ ಪ್ರಕಾರದ ಬಗ್ಗೆ ಒಂದು ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಮತ್ತು RRB ಎಕ್ಸಾಮ್ಸ್ ಅಲ್ಲಿ ಇರ್ತವೆ. ಗಿಡ್ಡ ಅನ್ನೋದ್ರ ಬಗ್ಗೆ ಕೇಳಿದರೆ ಇದು ಪಂಜಾಬ್ ರಾಜ್ಯದಲ್ಲಿ ಕಂಡು ಬರ್ತಕ್ಕಂತ ನೃತ್ಯ ಪ್ರಕಾರ ಆಗಿದೆ. ಗಿಡ್ಡ ಅನ್ನೋದು ಪಂಜಾಬ್ ರಾಜ್ಯದ ನೃತ್ಯ ಪ್ರಕಾರವಾಗಿದ್ದು, ಗಿದಾ ಪಂಜಾಬ್ನ ಜನಪ್ರಿಯ ನೃತ್ಯ ಪ್ರಕಾರವಾಗಿದೆ. ಪಂಜಾಬ್ ಅಲ್ಲಿ ನಡೆಯುವ ಅತ್ಯಂತ ಸಂತೋಷದಾಯಕ ಸಂದರ್ಭಗಳಲ್ಲಿ ಇದನ್ನ ಮಾಡ್ತಾರೆ. ಹೆಂಗಸರು ನಿರ್ವಹಿಸುವಂತಹ ನೃತ್ಯ ಪ್ರಕಾರ. ಗಿದಾ ರಿಂಗ್ ಡ್ಯಾನ್ಸ್ ಎಂಬ ಪ್ರಾಚೀನ ನೃತ್ಯದಿಂದ ಇದನ್ನ ಎರವಲು ಪಡ್ಕೊಳ್ಳಲಾಗಿದೆ. ನೆಕ್ಸ್ಟ್ ನೋಡಿ, ವಜ್ಜಿಗಳನ್ನ ಹೇಗೆ ಸೋಲಿಸುವುದು ಎಂಬುದರ ಕುರಿತು ಬುದ್ಧನ ಸಲಹೆಯನ್ನ ಪಡೆಯಲು ವತ್ಸಕರ ಎಂಬ ತನ್ನ ಮಂತ್ರಿಯನ್ನು ಕಳುಹಿಸಿದ ಮಗಧದ ಕೆಳಗಿನ ರಾಜರು ಯಾರು ಎಂದು ಹೇಳಲಾಗುತ್ತದೆ. ಇತಿಹಾಸದಿಂದ ಕೇಳಿರತಕ್ಕಂಥ ಪ್ರಶ್ನೆ. ಸರಿಯಾದ ಉತ್ತರ ಅಜಾತಶತ್ರು. ನೆಕ್ಸ್ಟ್, ಕೆಳಗಿನ ನೃತ್ಯಗಾರರಲ್ಲಿ ಯಾರು ಭರತನಾಟ್ಯ ನೃತ್ಯ ಪ್ರಕಾರದ ಪುನರುಜ್ಜೀವನಕ್ಕೆ ಹೆಸರುವಾಸಿಯಾಗಿದ್ದಾರೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ರುಕ್ಮಿಣಿ ದೇವಿ ಅರುಂಡೆಲ್. ಭಾರತದ ನೃತ್ಯ ಪ್ರಕಾರದ ಪುನರುಜ್ಜೀವನನ್ನ ವೇಗಗೊಳಿಸುವುದರಲ್ಲಿ ಇವರ ಹೆಸರುವಾಸಿಯಾಗಿದ್ದಾರೆ. ಆಗಿನ ಮದ್ರಾಸು, ಈಗಿನ ಚೆನ್ನೈ ಅವರ ಕಲಾಕ್ಷೇತ್ರ. ಅಲ್ಲಿ ಕಲಾಕ್ಷೇತ್ರ ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಈ ಕ್ಷೇತ್ರಕ್ಕೆ ಅವರು ಕೊಡುಗೆಯನ್ನ ಕೊಟ್ಟಿರ್ತಾರೆ. ನೆಕ್ಸ್ಟ್, 2011ರ ಜನಗಣತಿ ಕೇಳಿದ್ದಾರೆ. ಜನಗಣತಿ ಮೇಲೆ ಪ್ರಶ್ನೆಗಳು ಬಂದಿವೆ. ಯಾವುದೇ ರೀತಿ ಕ್ವಶನ್ಸ್ ಗಳನ್ನ ಬೇರೆ ಬೇರೆ ರೀತಿಯಾಗಿ ಕೇಳಬಹುದು, ನೋಡ್ಕೊಂಡಿರಿ. ಮಹಿಳಾ ಸಾಕ್ಷರತೆಯಲ್ಲಿ ಕೇರಳದ ನಂತರ ಕೆಳಗಿನ ಯಾವ ರಾಜ್ಯ 2ನೇ ಸ್ಥಾನದಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಮಿಜೋರಾಮು. 2011ರ ಜನಗಣತಿಯ ಸಾಕ್ಷರತಾ ದರಗಳು ನೋಡ್ಕೋಬೇಕು. ಅತ್ಯಧಿಕ ಸಾಕ್ಷರತಾ ಪ್ರಮಾಣ ಪುರುಷರು ಮತ್ತು ಮಹಿಳಾ ವಿಭಾಗ ಇಬ್ಬರದು ತಗೊಂಡ್ರು ಕೇರಳ ಅಗ್ರಸ್ಥಾನದಲ್ಲಿದೆ. ಅತ್ಯಧಿಕ ಪುರುಷ ಸಾಕ್ಷರತೆ ಅಂತ ಕನ್ಸಿಡರ್ ಮಾಡಿದ್ರೆ ಲಕ್ಷದ್ವೀಪ ಅಗ್ರಸ್ಥಾನದಲ್ಲಿ ಕಂಡು ಬರುತ್ತೆ. ಕಡಿಮೆ ಸಾಕ್ಷರತೆ ಪ್ರಮಾಣ ಅಂತ ನೋಡ್ಕೊಂಡ್ರೆ ಬಿಹಾರ ಕೊನೆ ಸ್ಥಾನದಲ್ಲಿ ಬರುತ್ತೆ. ಇನ್ನು ಕಡಿಮೆ ಮಹಿಳೆಯರ ಸಾಕ್ಷರತೆ ಅಂತ ಬಂದ್ರೆ, ಮಹಿಳೆಯರು ಪರ್ಟಿಕ್ಯುಲರ್ ಕ್ವಶನ್ಸ್ ಅಲ್ಲಿ ನೋಡ್ಕೊಳ್ಳಿ. ಮಹಿಳೆಯರ ಸಾಕ್ಷರತೆ ಅಂತ ಕೇಳಿದಾರೆ ಇಲ್ಲಿ. ಅದೇ ರೀತಿ ಅತಿ ಕಡಿಮೆ ಮಹಿಳಾ ಸಾಕ್ಷರತೆಯನ್ನು ಹೊಂದಿರುವುದು ಜನಗಣತಿಯಲ್ಲಿ ರಾಜಸ್ಥಾನ. ಇವು 4 ಸ್ಟಾಟ್ಸ್ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, 10 ಲಕ್ಷದವರೆಗೆ ಸಾಲ ನೀಡುವಂತ ಮುದ್ರಾ ಯೋಜನೆ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? ಕೇಂದ್ರ ಸರ್ಕಾರದ ಯೋಜನೆಗಳ ಮೇಲೆ ಪ್ರಶ್ನೆಗಳು ಸಾಮಾನ್ಯವಾಗಿ ಬರ್ತವೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಮತ್ತು RRB ಎಕ್ಸಾಮ್ಸ್ ಅಲ್ಲಿ. 2015ರಲ್ಲಿ ಈ ಒಂದು ಮುದ್ರಾ ಯೋಜನೆಯನ್ನ ಪ್ರಾರಂಭ ಮಾಡಲಾಯಿತು. ಫಲಾನುಭವಿಗಳು ಸೂಕ್ಷ್ಮ ಘಟಕ, ಉದ್ಯಮ ಬೆಳವಣಿಗೆ, ಅಭಿವೃದ್ಧಿ ಮತ್ತು ಧನ ಸಹಾಯ ಅಗತ್ಯಗಳ ಹಂತವನ್ನ ಸೂಚಿಸುವ ಯೋಜನೆಗಳು ಇದ್ರ ಪ್ರಮುಖವಾದ ಉದ್ದೇಶ. ಸೊ ಶಿಶು, ಕಿಶೋರ, ತರುಣ ಎಂಬ 3 ವರ್ಗಗಳ ಅಡಿಯಲ್ಲಿ ಸಾಲವನ್ನು ನೀಡುವಂತ ಉದ್ದೇಶ ಇದೆ. ಈ ಶಿಶು ಅನ್ನೋದ್ರಲ್ಲಿ 50,000ದವರೆಗೆ ಸಾಲ ಕೊಡ್ತಾರೆ. ಕಿಶೋರ ಅನ್ನೋದ್ರಲ್ಲಿ 50,000ದಿಂದ 5 ಲಕ್ಷ ಮತ್ತು ತರುಣ ಅನ್ನೋ ಒಂದು ವಿಭಾಗದಲ್ಲಿ 5 ಲಕ್ಷದಿಂದ 10 ಲಕ್ಷದ ತನಕ ಸಾಲವನ್ನು ನೀಡುವುದು ಮುದ್ರಾ ಯೋಜನೆಯ ಪ್ರಮುಖವಾದ ಉದ್ದೇಶ. ಸಂಗೀತಗಾರ ಪಲ್ಪಾಟ್ ಮಣಿ ಅಯ್ಯರ್ ಈ ಕೆಳಗಿನ ಯಾವ ಸಂಗೀತ ವಾದ್ಯದೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ? ಸುದ್ದಿಲಿರತಕ್ಕಂಥ ವ್ಯಕ್ತಿಗಳು, ಪ್ರಖ್ಯಾತ ವ್ಯಕ್ತಿಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಸಾಮಾನ್ಯವಾಗಿ. ಸರಿಯಾದ ಉತ್ತರ ಮೃದಂಗ. ನೆಕ್ಸ್ಟ್, ರಣಜಿ ಟ್ರೋಫಿಯ ಚೊಚ್ಚಲ ಋತುವಿನಲ್ಲಿ ಸತತ 4 ಶತಕಗಳೊಂದಿಗೆ ವಿಶ್ವ ದಾಖಲೆಯನ್ನ ಮಾಡಿದಂತವ್ರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ ಅಗ್ನಿ ಚೋಪ್ರಾ. ಕ್ರೀಡಾ ವಿಭಾಗದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ. ಸಾಮಾನ್ಯವಾಗಿ ಕ್ರೀಡಾ ವಿಭಾಗ ಅಂತ ಬಂದ್ರೆ ಒಲಿಂಪಿಕ್ಸ್ ಇರ್ಬೋದು, ಕಾಮನ್ವೆಲ್ತ್ ಇರ್ಬೋದು. ಇನ್ನು ಭಾರತದ ಅಥ್ಲೀಟ್ಗಳು ನ್ಯಾಷನಲ್ ಲೆವೆಲ್ ಅಲ್ಲಿ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸಾಧನೆಗಳನ್ನ ಮಾಡಿದಾಗ ಅವ್ರ ಮೇಲೆ ಪ್ರಶ್ನೆಗಳನ್ನ ಕೇಳುವಂತ ಪರಂಪರೆಯನ್ನ SSC ಮಾಡ್ತಾ ಬರ್ತಾ ಇದೆ. ನೆಕ್ಸ್ಟ್, ಪತ್ರ ಹರಿತು ಸೂರ್ಯನ ಬೆಳಗಿನ ಡ್ಯಾಶ್ ತರಂಗಾಂತರಗಳನ್ನ ಹೀರಿಕೊಳ್ಳುತ್ತದೆ. ಸೊ ಕೆಂಪು ಮತ್ತು ನೀಲಿ. ಮುಂದಿನ ಪ್ರಶ್ನೆ ನೋಡೋಣ. 1992ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದಂತ ಅತ್ಯಂತ ಕಿರಿಯ ನೃತ್ಯ ದಂತಕಥೆಯನ್ನು ಗುರುತಿಸಿ. ಜಿಕೆ ವಿಭಾಗದ ಪ್ರಶ್ನೆ. ಸರಿಯಾದ ಉತ್ತರ ಸೋನಲ್ ಮಾನ್ಸಿಂಗ್. ಭಾರತೀಯ ಶಾಸ್ತ್ರೀಯ ನೃತ್ಯಗಾರ್ತಿ ಇವರು. ಭರತನಾಟ್ಯ ಮತ್ತು ಒಡಿಸ್ಸಿ ಶೈಲಿಯದ ನೃತ್ಯ ಗುರು ಅಂತ ಇವರನ್ನ ಕರೆಯಲಾಗುತ್ತೆ.
ಅವರು ರಾಜ್ಯಸಭಾ ಸದಸ್ಯರಾಗಿ ಸೇವೆ ಸಲ್ಲಿಸಲು ಭಾರತದ ರಾಷ್ಟ್ರಪತಿಗಳ ನಾಮನಿರ್ದೇಶನವನ್ನು ಕೂಡ ಪಡ್ಕೊಂಡಿದ್ದಾರೆ. 92ರಲ್ಲಿ ಪದ್ಮಭೂಷಣ, 87ರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗಳು ಸೇರಿದಂತೆ 2003ರಲ್ಲಿ ಪದ್ಮವಿಭೂಷಣವನ್ನ ಕೂಡ ಪಡ್ಕೊಂಡಿದ್ದಾರೆ. ಪದ್ಮವಿಭೂಷಣ ಭಾರತದ 2ನೇ ಅತ್ಯುನ್ನತ ನಾಗರಿಕ ಗೌರವ. ಭಾರತ ರತ್ನ ಅನ್ನೋದು ದೇಶದ ಮೊದಲ ಅತ್ಯುನ್ನತ ನಾಗರಿಕ ಗೌರವ ಆಗಿರುತ್ತೆ. ಕೆಳಗಿನ ಯಾವ ಸ್ಥಳಗಳಲ್ಲಿ ಟಕ್ ಟೋಕ್ ಹಬ್ಬವನ್ನ ಆಚರಿಸಲಾಗುತ್ತೆ? ಈಶಾನ್ಯ ರಾಜ್ಯಗಳ ಕುರಿತು ಸ್ಟಾಫ್ ಸೆಲೆಕ್ಷನ್ ಅಲ್ಲಿ ಎಕ್ಸಾಮ್ ಅಲ್ಲಿ ಕ್ವೆಶನ್ಸ್ ಗಳು ಜಾಸ್ತಿ ಇರ್ತವೆ, ನೀವು ಸ್ವಲ್ಪ ನೋಡ್ಕೋಬೇಕು. ಈಶಾನ್ಯ ರಾಜ್ಯಗಳು ಬಹಳಷ್ಟು ಫೇಮಸ್ ಇರ್ತವೆ, ಅಲ್ಲಿ ಹಬ್ಬಗಳು, ರಾಜಧಾನಿಗಳು, ಗವರ್ನರ್ಗಳು, ನೃತ್ಯ ಪ್ರಕಾರಗಳ ಬಗ್ಗೆ ಜಾಸ್ತಿ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ, ಸ್ವಲ್ಪ ನೋಡ್ಕೊಂಡಿರಿ. ಇಲ್ಲಿ ಆಪ್ಷನ್ಸ್ ಗಳಲ್ಲಿ ಈಶಾನ್ಯ ರಾಜ್ಯ ಬಂದಿದ್ರಿಂದ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಲಡಾಖ್ ಕೇಂದ್ರಾಡಳಿತ ಪ್ರದೇಶ. ಟಕ್ ಟೋಕ್ ಅಥವಾ ಟೋಕ್ ಟೋಕ್ ಅಂತ ಕರೆಯಲಾಗುತ್ತದೆ. ಭಾರತದ ಲಡಾಖ್ನ ಟೋಕ್ ಟೋಕ್ ಗ್ರಾಮದಲ್ಲಿ ಆಚರಣೆ ಮಾಡುವಂತಹ ಬೌದ್ಧರ ಹಬ್ಬ ಇದು. ನೆಕ್ಸ್ಟ್, ಪದ್ಮನಾಮ ಎಂಬುದು ಡ್ಯಾಶ್ ನ ಪರ್ಷಿಯನ್ ಅನುವಾದವಾಗಿದೆ. ಸರಿಯಾದ ಉತ್ತರ ಮಹಾಭಾರತ. ಮಹಾಭಾರತವನ್ನ ಅಕ್ಬರನ ಆದೇಶದಂತೆ ಫೈಜಿ ಮತ್ತು ಅಬ್ದುರಿ ಖಾದಿರ್ ಬಡಾನಿಯವರು ಪರ್ಷಿಯನ್ ಭಾಷೆಗೆ ಅನುವಾದ ಮಾಡಿದ್ದಾರೆ. ಅದಕ್ಕೆ ಬ್ರಜ್ಮನಾಮ ಅಂತ ಹೆಸರನ್ನ ಇಟ್ಟಿದ್ದಾರೆ. ನೆಕ್ಸ್ಟ್, ಭಾರತೀಯ ಸಂವಿಧಾನದ 22ನೇ ವಿಧಿ ಕೆಳಗಿನ ಯಾವುದಕ್ಕೆ ಸಂಬಂಧಪಡುತ್ತದೆ? ಬಂಧನವನ್ನ ತಡೆಗಟ್ಟೋದು. ಸಂವಿಧಾನದ 22ನೇ ವಿಧಿ ಕೆಲವು ಪ್ರಕರಣಗಳಲ್ಲಿ ಬಂಧನ ಮತ್ತು ಬಂಧನದ ವಿರುದ್ಧ ರಕ್ಷಣೆಯ ಹಕ್ಕಿನೊಂದಿಗೆ ವ್ಯವಹರಿಸುತ್ತೆ. ಪರ್ಟಿಕ್ಯುಲರ್ ಆಗಿ ನೀವು ಕಾನ್ಸ್ಟಿಟ್ಯೂಷನ್ ನ ಆರ್ಟಿಕಲ್ 14 ಇಂದ ಆರ್ಟಿಕಲ್ 32 ತನಕ ನೋಡ್ಕೋಬೇಕು. ಈ ಒಂದು ಎಕ್ಸಾಮ್ಗೆ ಹೋಗಕ್ಕೂ ಮುಂಚೆ ಈ ಆರ್ಟಿಕಲ್ಸ್ ಗಳಲ್ಲಿ ಯಾವ್ದ್ರ ಮೇಲೂ ಕೂಡ ಪ್ರಶ್ನೆಯನ್ನ ಕೇಳೋ ಸಾಧ್ಯತೆಗಳು ಹೆಚ್ಚಿರ್ತವೆ. ಬೆಳ್ಳಿ ಕ್ರಾಂತಿ ಅನ್ನೋದು ಯಾವ್ದಕ್ಕೆ ಸಂಬಂಧಪಟ್ಟಿದೆ? ಕ್ರಾಂತಿಗಳ ಕುರಿತು ಒಂದಿಷ್ಟು ಪ್ರಶ್ನೆಗಳು ನೇರವಾಗಿ ಬರ್ತವೆ. ಹಸಿರು ಕ್ರಾಂತಿ, ಹಳದಿ ಕ್ರಾಂತಿ, ನೀಲಿ ಕ್ರಾಂತಿ, ಬೆಳ್ಳಿ ಕ್ರಾಂತಿ ರೀತಿ ಪ್ರಶ್ನೆಗಳನ್ನ ಕೇಳುವಂತ ಸಾಧ್ಯತೆಗಳು ಇರ್ತವೆ. ಮೊಟ್ಟೆ ಬೆಳ್ಳಿ ಕ್ರಾಂತಿಗೆ ಸಂಬಂಧಪಡುತ್ತೆ. ಈ ಚಳುವಳಿಯ ಹಿಂದಿನ ಪ್ರೇರಣಾ ಶಕ್ತಿ ಯಾರು ಅಂತ ನಿಮ್ಗೆ ಗೊತ್ತಿರಬೇಕು. ಅದು ಮಾಜಿ ಪ್ರಧಾನಮಂತ್ರಿಗಳಾದ ದಿವಂಗತ ಇಂದಿರಾ ಗಾಂಧಿ ಅವರು. ಆಲಮಟ್ಟಿ ಅಣೆಕಟ್ಟನ್ನ ಡ್ಯಾಶ್ ನದಿಯ ಮೇಲೆ ನಿರ್ಮಿಸಲಾಗಿದೆ. ಸರಿಯಾದ ಉತ್ತರ ಕೃಷ್ಣಾ ನದಿಯ ಮೇಲೆ ಆಲಮಟ್ಟಿ ಅಣೆಕಟ್ಟನ್ನ ನಿರ್ಮಾಣ ಮಾಡಲಾಗಿದೆ. ಕರ್ನಾಟಕದ ಕೃಷ್ಣಾ ನದಿಯ ಮೇಲೆ ಜಲವಿದ್ಯುತ್ ಯೋಜನೆಯಾಗಿ ಇದನ್ನ ಪ್ರಾರಂಭ ಮಾಡಲಾಗಿದ್ದು ಜುಲೈ 2005ರಂದು ಇದು ಪೂರ್ಣಗೊಂಡಿತ್ತು. ಇದು ಕೃಷ್ಣಾ ನದಿ ಕಣಿವೆ ಯೋಜನೆಯ ಭಾಗ ಆಗಿದೆ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ನಡುವಿನ ಜಲ ವಿವಾದದ ಸಮಸ್ಯೆ ಕೂಡ ಇದಾಗಿದೆ. ಬಿಹಾರದ ರಾಜ್ಯಪಾಲರು ಯಾರು? ಕೇಂದ್ರದ ಮಂತ್ರಿಗಳು, ರಾಜ್ಯಗಳ ರಾಜ್ಯಪಾಲರು, ಇವ್ರ ಮೇಲೆ ಪ್ರಶ್ನೆಗಳು ಸಾಮಾನ್ಯವಾಗಿರುತ್ತವೆ. ಸರಿಯಾದ ಉತ್ತರ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್. ಟೇಬಲ್ ಟೆನ್ನಿಸ್ ಆಡುವ ಮೇಲ್ಮೈ ಉದ್ದವು ಎಷ್ಟಿರುತ್ತೆ? ಕ್ರೀಡಾ ವಿಭಾಗದ ಪ್ರಶ್ನೆ, ಜಿಕೆ ಪ್ರಶ್ನೆ ಇದು. ಕ್ರೀಡಾ ವಿಭಾಗದಿಂದ 2.74 ಮೀಟರ್ ಇರುತ್ತೆ. ಟೇಬಲ್ ಟೆನ್ನಿಸ್ ಆಡುವಂತಹ ಮೇಲ್ಮೈಯು 2.74 ಮೀಟರ್ ಉದ್ದ, 1.525 ಮೀಟರ್ ಅಗಲವನ್ನು ಹೊಂದಿರುತ್ತೆ. ಆಯತಾಕಾರದ ಆಕಾರವಾಗಿರುತ್ತೆ. ಶ್ರೀ ಗುರುನಾನಕ್ ದೇವ್ಜಿ ಅವರು ರಾಯ್ ಭೋಯ್ ಕಿ ತಲ್ವಂಡಿಯಲ್ಲಿ ಜನಿಸಿದರು. ಯಾವ ಇಸ್ವಿಯಂದು ಜನಿಸಿದ್ರು ಅಂತ ಪ್ರಶ್ನೆ. ಸಿಖ್ ವಿಭಾಗದಿಂದ ಅಂದ್ರೆ ಸಿಖ್ ಧರ್ಮಕ್ಕೆ ಸಂಬಂಧಪಟ್ಟಂತೆ ಸ್ಟಾಫ್ ಸೆಲೆಕ್ಷನ್ ನ 3 ದಿನದ ಪರೀಕ್ಷೆಗಳಲ್ಲೂ ಕೂಡ ಮಿನಿಮಮ್ ಒಂದು ಕ್ವಶನ್ ಬಂದಿರೋದನ್ನ ನೀವು ಗಮನಿಸಬಹುದಾಗಿದೆ. ಸರಿಯಾದ ಉತ್ತರ 1469. ಗುರುನಾನಕ್ ದೇವ್ಜಿ ಅವರು 1469ರಂದು ಜನಿಸ್ತಾರೆ. ಇದರ ಮೇಲೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದಿಷ್ಟು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನ ಈ ದಿನದ ಪ್ರಶ್ನೆ ಮತ್ತು ಉತ್ತರಗಳು. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋ ಅಂತ. ಎಲ್ರಿಗೂ ಧನ್ಯವಾದಗಳು.